ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇವರು ಯಾವ್ಯಾವ ರೂಪದಲ್ಲಿ ನಮ್ಮ ಮುಂದೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಯಾವ ರೂಪದಲ್ಲೂ ಕೂಡ ದೇವರು ನಮ್ಮ ಮುಂದೆ ಬಂದು ಹೋಗಬಹುದು. ದೇವರು ಯಾವ ಕ್ಷಣದಲ್ಲೂ ಬೇಕಾದರೂ ನಮ್ಮ ಜೀವನದಲ್ಲಿ ಬಂದು ಪವಾಡ ಮಾಡಿ ಬಿಡಬಹುದು. ದೇವರ ನಾಡು ಕೇರಳದಲ್ಲೂ ಕೂಡ ಇದೀಗ ಅಂಥದ್ದೇ ಒಂದು ಘಟನೆ ನಡೆದು ಬಿಟ್ಟಿದೆ. ಸಾವು ಕಣ್ಣ ಮುಂದೆ ಬಂದು ನಿಂತಿದೆ. ಮುಂದೆ ಎಲ್ಲಿ ಹೋಗಬೇಕು ಅನ್ನುವ ದಿಕ್ಕು ತೋಚುತ್ತಿಲ್ಲ. ಗುಡ್ಡ ಪ್ರವಾಹದಂತೆ ನುಗ್ಗಿ ಬರ್ತಾ ಇದೆ. ಒಂದು ಕ್ಷಣ ಯಾಮಾರಿದ್ರೂ ಸಾವಿನ ದವಡೆಗೆ ಬೀಳ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮದವೇರಿದ ಆನೆಯೊಂದು ನಿಮ್ಮ ಮುಂದೆ ಬಂದು ನಿಂತರೆ ಏನಾಗುತ್ತೆ ಹೇಳಿ? ನಡುಗುತ್ತಿದ್ದ ಎದೆ ಒಡೆದೇ ಹೋಗಬಹುದು. ಭೂಕುಸಿತ ಸಂಭವಿಸಿ ಪ್ರಾಣ ಉಳಿಸಿಕೊಳ್ಳಲು ಓಡಾಡುತ್ತಿದ್ದ ಸಂತ್ರಸ್ತರ ಕುಟುಂಬವೊಂದಕ್ಕೆ ಇದೇ ರೀತಿಯ ಸಂಕಷ್ಟ ಎದುರಾಗಿತ್ತು. ಮುಂದೆ ಏನಾಯ್ತು ಅನ್ನುವ ಕತೆ ಕೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಕಣ್ಣಂಚಲ್ಲಿ ಆನಂದ ಬಾಷ್ಪ ಜಿನುಗಬಹುದು. ಮೊದಲೇ ಸಂಕಷ್ಟದಲ್ಲಿದ್ದೇವೆ, ಈ ಮಧ್ಯೆ ನೀವು ಕೂಡ ತೊಂದರೆ ಕೊಡಬೇಡಿ ಅಂತ ಅಂಗಲಾಚಿ ಬೇಡಿಕೊಂಡ ಕುಟುಂಬಕ್ಕೆ ಆನೆಗಳ ಹಿಂಡು ರಾತ್ರಿ ಪೂರ್ತಿ ರಕ್ಷಣೆ ನೀಡಿದೆ. ಕಾಲಡಿಯಲ್ಲೇ ಆ ಪುಟ್ಟ ಕುಟುಂಬವನ್ನ ಬೆಚ್ಚಗೆ ಇರಿಸಿದೆ. ಸೂರ್ಯ ಹುಟ್ಟುವವರೆಗೂ ಸಂತ್ರಸ್ತರ ಕುಟುಂಬಕ್ಕೆ ತೊಂದರೆ ಕೊಡದೆ ರಕ್ಷಣೆಯ ಕೋಟೆಯಾಗಿ ನಿಂತುಕೊಂಡಿತ್ತು ಆ ಆನೆಗಳ ಹಿಂಡು. ಅಷ್ಟಕ್ಕೂ ಏನಿದು ವಯನಾಡಿನ ಸ್ಮಶಾನ ಭೂಮಿಯಲ್ಲಿ ನಡೆದ ಪವಾಡ ಸದೃಶ ಘಟನೆ? ಮದವೇರಿದ ಆನೆಗಳ ಹಿಂಡು ಸಂತ್ರಸ್ತ ಕುಟುಂಬವನ್ನ ರಕ್ಷಣೆ ಮಾಡಿದ್ದು ಹೇಗೆ? ಆ ಕುಟುಂಬ ಈ ಘಟನೆಯ ಬಗ್ಗೆ ಏನ್ ಹೇಳುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ತಾ ಇದ್ದ ದೇವರ ನಾಡು ಕೇರಳದ ವಯನಾಡು ಈಗ ಅಕ್ಷರಶಃ ನರಕವಾಗಿದೆ. ಗುಡ್ಡ ಕುಸಿತದ ಭೀಕರತೆಗೆ ವಯನಾಡಿನ 3 ಗ್ರಾಮಗಳು ಸರ್ವನಾಶವಾಗಿವೆ. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಸದ್ಯ 300ಕ್ಕೂ ಹೆಚ್ಚು ಜನ ಈ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಭೂಕುಸಿತದ ಸಂದರ್ಭದಲ್ಲಿ ನಡೆದ ಅದೊಂದು ಘಟನೆ ಈಗ ದೇಶದ ಗಮನ ಸೆಳೆಯುತ್ತಿದೆ. ಆನೆಗಳು ಒಂದು ಸಂತ್ರಸ್ತರ ಕುಟುಂಬವನ್ನ ರಕ್ಷಿಸಿದ ಆ ಪವಾಡ ಸದೃಶ ಘಟನೆಯ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ 4 ವರ್ಷದ ಹಿಂದೆ ಕೇರಳದ ಪಲಕ್ಕಾಡ್ ಎಂಬಲ್ಲಿ ತುಂಬು ಗರ್ಭಿಣಿ ಆನೆಯನ್ನ ಅದ್ಯಾವ ರೀತಿ ಅಮಾನುಷವಾಗಿ ಹತ್ಯೆ ಮಾಡಿದ್ರು ಅನ್ನುವ ಘಟನೆಯ ಬಗ್ಗೆ ಹೇಳ್ತೀವಿ ಕೇಳಿ. ಕೇರಳದ ಪಲಕ್ಕಾಡ್ನಲ್ಲಿ ನಡೆದ ಗರ್ಭಿಣಿ ಆನೆಯ ದುರಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ನೆನಪಿರಬಹುದು. ಕೇರಳದ ಪಲಕ್ಕಾಡ್ ಜಿಲ್ಲೆಗೆ ಬಂದಿದ್ದ ಗರ್ಭಿಣಿ ಆನೆ ಹಸಿವು ತಾಳಲಾರದೆ ಅನನಾಸು ಹಣ್ಣು ತಿಂದಿತ್ತು. ಆದರೆ ಅದರಲ್ಲಿ ಅಡಗಿಸಿಟ್ಟಿದ್ದ ನಾಡ ಬಾಂಬ್ ಆನೆಯ ಬಾಯಲ್ಲಿ ಸ್ಫೋಟಗೊಳ್ಳುತ್ತೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ಆನೆಗೆ ಆಹಾರ ಸೇವಿಸಲು ಸಾಧ್ಯವಾಗಿರಲಿಲ್ಲ. ಸ್ಫೋಟದಿಂದ ಆಹಾರ ಸೇವಿಸಲಾಗದೆ ಆನೆ ನೋವು ನಿವಾರಿಸಿಕೊಳ್ಳಲು ನೀರಲ್ಲೇ ಕುಳಿತಿತ್ತು. 14 ದಿನಗಳ ಕಾಲ ನೋವು ಹಾಗೂ ಹಸಿವು ಸಹಿಸಿಕೊಂಡು ಕೊನೆಗೆ ಮೃತಪಟ್ಟಿತ್ತು. ಈ ಘಟನೆಗೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲೂ ದೊಡ್ಡ ಮಟ್ಟದ ಟೀಕೆಗಳು ಕೇಳಿಬಂದಿತ್ತು. ಕೇರಳದಲ್ಲಿ ನಡೆದ ಮನುಷ್ಯನ ಅಮಾನುಷ ಕೃತ್ಯವನ್ನ ಇಡೀ ಜಗತ್ತೇ ಒಕ್ಕರುಳಿನಿಂದ ಖಂಡಿಸಿತ್ತು. ಹೀಗೆ 4 ವರ್ಷದ ಹಿಂದೆ ಗರ್ಭಿಣಿ ಆನೆಯನ್ನ ಕೊಂದ ಕೇರಳದಲ್ಲಿ ಇದೀಗ ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ ಆನೆಗಳೇ ತೋರಿಸಿಬಿಟ್ಟಿವೆ. ಸ್ನೇಹಿತರೆ, ರಾತ್ರೋರಾತ್ರಿ ಸಂಭವಿಸಿದ ಭೀಕರ ಭೂಕುಸಿತ ವಯನಾಡಿನ 3 ಗ್ರಾಮವನ್ನ ಆಪೋಷಣ ತೆಗೆದುಕೊಂಡು ಬಿಟ್ಟಿತು. ಈ ಸಂದರ್ಭದಲ್ಲಿ ಕೆಲವರು ನಿದ್ದೆಯಲ್ಲೇ ಮಣ್ಣಿನಡಿಯಲ್ಲಿ ಸಮಾಧಿಯಾಗಿ ಬಿಟ್ರೆ, ಇನ್ನು ಕೆಲವರು ಕಾಣದ ಕತ್ತಲಲ್ಲಿ ದಿಕ್ಕು ತೋಚದೆ ಓಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಮುಂಡಕೈ ಗ್ರಾಮದ ನಿವಾಸಿ ಸುಜಾತ ಅವರ ಕುಟುಂಬ ಕೂಡ ರಾತ್ರೋರಾತ್ರಿ ಆ ಪ್ರದೇಶದಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಗುಡ್ಡದತ್ತ ಓಡಿದಾಗ ಆ ಕುಟುಂಬಕ್ಕೆ ಆನೆಗಳ ಹಿಂಡು ಅಡ್ಡ ಬರುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಗುಡ್ಡ ಕುಸಿತ ಸಂಭವಿಸಿದ್ದು ಬೆಳಗ್ಗಿನ ಜಾವ 4 ಗಂಟೆಯ ಹೊತ್ತಿಗೆ. ಸುಜಾತ ಅವರ ಕುಟುಂಬಕ್ಕೆ ಮಧ್ಯರಾತ್ರಿ 1 ಗಂಟೆಯ ಹೊತ್ತಿಗೆ ಎಚ್ಚರವಾಗಿದೆ. ಆ ಹೊತ್ತಿಗೆ ದೊಡ್ಡದೊಂದು ಶಬ್ದ ಕೇಳಿಸಿತ್ತು. ಮತ್ತೊಂದು ಕಡೆಯಲ್ಲಿ ಜೋರು ಗಾಳಿ ಮಳೆ ಬರ್ತಾ ಇದೆ. ಮನೆಯಲ್ಲಿ ಹಿರಿಯರಾದ ಸುಜಾತಾಗಿ ಏನೋ ಅನಾಹುತ ಸಂಭವಿಸುತ್ತೆ ಅನ್ನುವ ಮುನ್ಸೂಚನೆ ಆಗ್ಲೇ ಸಿಕ್ಕಿತ್ತು. ಅವರು ತಮ್ಮ ಗಂಡ, ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನ ಆಗ್ಲೇ ಎಬ್ಬಿಸಿದ್ದರು. ಅಷ್ಟೊತ್ತಿಗಾಗ್ಲೇ ನೆರೆಹೊರೆಯವರ ಮನೆಗಳ ಮೇಲೆ
ಮೇಲೆ ಮರದ ದಿಮ್ಮಿಗಳು ಬಂದು ಅಪ್ಪಳಿಸೋದಕ್ಕೆ ಶುರು ಮಾಡಿದ್ದವು. ಏನಾಗ್ತಿದೆ ಅನ್ನುವಷ್ಟರಲ್ಲಿ ಸುಜಾತ ಅವರ ಮನೆಯ ಮೇಲ್ಛಾವಣಿ ಕುಸಿದು ಬೀಳುತ್ತೆ. ಸುಜಾತ ಅವರ ಮಗಳಿಗೆ ಗಂಭೀರ ಗಾಯವಾಗುತ್ತೆ. ಅಷ್ಟರಲ್ಲೇ ಮನೆಯ ಮೇಲೆ ಮಣ್ಣು ಬಂದು ಬೀಳೋದಕ್ಕೆ ಶುರುವಾಗಿತ್ತು. ಮನೆಯ ಚಿಮಣಿಯ ಭಾಗ ಮಾತ್ರ ಸ್ವಲ್ಪ ಕಾಣಿಸ್ತಾ ಇತ್ತು. ಆಗ ಸುಜಾತ ಅವರು ಇಟ್ಟಿಗೆಯ ರಾಶಿಯನ್ನ ಸರಿಸಿ ಜಾಗ ಮಾಡಿಕೊಂಡು ಮಗಳು, ಮೊಮ್ಮಗಳು, ಅಳಿಯ ಎಲ್ಲರೂ ಹೊರಬಂದು ಮತ್ತೊಂದು ಬೆಟ್ಟದ ಕಡೆಗೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಬೆಟ್ಟದತ್ತ ದಿಕ್ಕು ತೋಚದೆ ಓಡುವ ಸಂದರ್ಭದಲ್ಲಿ ಕಾಡಾನೆಗಳ ಹಿಂಡೊಂದು ಎದುರು ಬಂದು ನಿಲ್ಲುತ್ತೆ. ಮೊದಲೇ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ಮುಂದೆ ಏನಾಗುತ್ತೋ ಏನೋ ಅನ್ನುವ ಭಯ ಶುರುವಾಗುತ್ತೆ. ಭೂಕುಸಿತದಿಂದ ತಮ್ಮದೆಲ್ಲವನ್ನ ಕಳೆದುಕೊಂಡರೂ ಜೀವ ಉಳಿದಿದೆ. ಇದೀಗ ಈ ಕಾಡಾನೆಗಳು ನಮ್ಮ ಜೀವವನ್ನೇ ತೆಗೆಯುತ್ತವೆ ಎಂಬ ಭೀತಿ ಆ ಕುಟುಂಬಕ್ಕೆ ಶುರುವಾಗುತ್ತೆ. ಕೂಡಲೇ ಸುಜಾತ ಹಾಗೂ ಅವರ ಕುಟುಂಬ ಕಾಡಾನೆಗಳ ಮುಂದೆ ನಿಂತು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ದೇವರಲ್ಲಿ ಬೇಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದ್ರೂ ಮಾಡಿ ನಮ್ಮನ್ನ ರಕ್ಷಿಸು ದೇವರೇ ಅಂತ ಕಾಡಾನೆಗಳ ಮುಂದೆ ಬೇಡಿಕೊಂಡು ಬಿಡ್ತಾರೆ. ಆಗ ಅಲ್ಲೊಂದು ಪವಾಡವೇ ನಡೆದು ಹೋಗುತ್ತೆ. ಆನೆಗಳು ಸುಜಾತ ಅವರ ಕುಟುಂಬಕ್ಕೆ ಏನೇನು ತೊಂದರೆ ಮಾಡೋದಿಲ್ಲ. ತೊಂದರೆಯ ಬದಲಿಗೆ ರಕ್ಷಣೆ ಮಾಡೋದಕ್ಕೆ ನಿಂತುಕೊಂಡು ಬಿಡ್ತಾವೆ. ಗಜಪಡೆಗಳು, ಹೌದು, ಗಜಪಡೆಗಳು ಸುಜಾತ ಅವರ ಕುಟುಂಬಕ್ಕೆ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ. ಬದಲಾಗಿ ತಮ್ಮ ಕಾಲಡಿಯಲ್ಲಿ ಇಡೀ ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡ್ತಾವೆ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಸುಜಾತ ಅವರ ಕುಟುಂಬ ಕಣ್ಣೀರು ಹಾಕಿ ಅಂಗಲಾಚುವ ಸಂದರ್ಭದಲ್ಲಿ ಆನೆಗಳ ಕಣ್ಣಿನಿಂದ ಕೂಡ ಕಣ್ಣೀರು ಜಾರಿ ಬಂತಂತೆ. ಇದನ್ನ ಸ್ವತಃ ಸುಜಾತ ಅವರೇ ವಿವರಿಸಿದ್ದಾರೆ. ಹೀಗೆ ಈ ಕುಟುಂಬ ಬೆಳಗಿನವರೆಗೂ ಆನೆಗಳ ಆಶ್ರಯದಲ್ಲೇ ಇರುತ್ತೆ. ಸೂರ್ಯ ಹುಟ್ಟುತ್ತಿದ್ದಂತೆ ಯಾರೋ ಜನ ಬಂದು ಈ ಕುಟುಂಬವನ್ನ ರಕ್ಷಣೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸುಜಾತ ಅವರ ಊರು ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು. ಅಲ್ಲಿ ಯಾರೂ ಬದುಕಿ ಉಳಿದಿರಲಿಲ್ಲ. ಸುಜಾತ ಅವರ ಮನೆಯ ಅವಶೇಷಗಳು ಕೂಡ ಸಿಗ್ಲೇ ಇಲ್ಲ. ಇದೊಂದು ಘಟನೆ ಈಗ ದೇಶದಾದ್ಯಂತ ಚರ್ಚೆಯಲ್ಲಿದೆ. 4 ವರ್ಷದ ಹಿಂದಿನ ಘಟನೆಯನ್ನ ಈ ಘಟನೆಗೆ ಹೋಲಿಸಿ ಜನ ಮಾತನಾಡ್ತಾ ಇದ್ದಾರೆ. ಮನುಷ್ಯ ಹಾಗೂ ಪ್ರಾಣಿಗಳ ನಡುವಿನ ವ್ಯತ್ಯಾಸ ಇದು ಅಂತ ಜನ ಮಾತನಾಡುತ್ತಿದ್ದಾರೆ. ಇದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಸುಂದರವಾದ ಹಾಡಿದೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು. ಈ ಹಾಡಿನ ಸಾಲುಗಳು ಈ ಘಟನೆಗೆ ಸಂಪೂರ್ಣವಾಗಿ ಸೂಟ್ ಆಗುತ್ತೆ. ಸುಜಾತ ಅವರ ಕುಟುಂಬವನ್ನ ಆನೆಗಳು ರಕ್ಷಿಸಿದ ಕತೆ ಯಾವ ಸಿನಿಮಾ ಕತೆಗಿಂತಲೂ ಕಡಿಮೆ ಇಲ್ಲ. ವಯನಾಡ್ನಲ್ಲಿ ಕೆಲ ವರ್ಷಗಳ ಹಿಂದೆ ಇದೇ ರೀತಿಯ ಮತ್ತೊಂದು ಅಮಾನವೀಯ ಘಟನೆ ನಡೆದಿತ್ತು. ಮಧ್ಯ ರಸ್ತೆಯಲ್ಲಿ ಹಸುವಿನ ತಲೆ ಕತ್ತರಿಸಿ ಹಲವು ಸಂಘಟನೆಗಳು ತಮ್ಮ ಶಕ್ತಿ ಪ್ರದರ್ಶನ ತೋರಿದ್ದವು. ರಾಜಕೀಯ ಕೆಸರೆರಚಾಟದಲ್ಲಿ ಅವತ್ತು ಹಸುಗಳ ತಲೆಯನ್ನ ನಡು ರಸ್ತೆಯಲ್ಲೇ ಕತ್ತರಿಸಲಾಗಿತ್ತು. ಕೆಲವರು ಈ ಘಟನೆಯ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ವಯನಾಡು ಸಾವಿನ ಮನೆಯಂತಾಗಿದೆ. ಈಗ 300ಕ್ಕೂ ಹೆಚ್ಚು ಮೃತದೇಹಗಳು ಮಾತ್ರ ಸಿಕ್ಕಿರೋದು. ಇನ್ನುಳಿದ 200 ಜನ ಏನಾದ್ರು ಅನ್ನೋದಕ್ಕೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ವಯನಾಡಿನ ಒಂದೊಂದು ದೃಶ್ಯವನ್ನ ನೋಡಿದ್ರು ಕರುಳು ಚುರುಕ್ಕನ್ನುತ್ತೆ. ಇನ್ನು ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾದವರ ಪೈಕಿ ಬದುಕುಳಿದವರ ಸಾಧ್ಯತೆ ತೀರಾ ಕಡಿಮೆ. ಮತ್ತೊಂದು ಕಡೆ ಥರ್ಮಲ್ ಸ್ಕ್ಯಾನರ್ ಸಾಧನದ ಮೂಲಕ ಕಟ್ಟಡದೊಳಗೆ ಸಿಲುಕಿದವರನ್ನ ಪತ್ತೆ ಹಚ್ಚಲು ಭಾರತೀಯ ಸೇನೆ ಪ್ರಯತ್ನ ಮಾಡ್ತಾ ಇದೆ. 3 ಅಡಿ ಆಳದವರೆಗೆ ಥರ್ಮಲ್ ಸ್ಕ್ಯಾನರ್ ಬಳಸಿ ಶೋಧ ನಡೆಸಲಾಗಿದೆ. ಆದರೆ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಹಾಗೂ ಕಟ್ಟಡವು ಕುಸಿದು ಬೀಳುವ ಆತಂಕ ಮತ್ತು ಸ್ಥಳೀಯರ ಒತ್ತಡಕ್ಕೆ ಮಣಿದ ಭಾರತೀಯ ಸೇನೆ ರಾತ್ರಿ ಶೋಧ ಕಾರ್ಯವನ್ನ ಅಂತ್ಯಗೊಳಿಸಿತು. ನಾಪತ್ತೆಯಾದವರ ಸುಳಿವು ಸಿಗದೇ ಇದ್ರೆ ಥರ್ಮಲ್ ಸ್ಕ್ಯಾನಿಂಗ್ ಅನ್ನ ಮತ್ತೆ ಮುಂದುವರಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ವಯನಾಡು ಭೂಕುಸಿತದ ದುರಂತಕ್ಕೆ ಕಲ್ಲು ಗಣಿಗಾರಿಕೆ, ವನ ಸಂಪತ್ತು ನಾಶವೇ ಕಾರಣ ಅನ್ನೋದು ಈಗ ಚರ್ಚೆಯಲ್ಲಿರುವ ವಿಷಯ. ಹೀಗಾಗಿ ವಯನಾಡು ಭೂ ಕುಸಿತದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪಶ್ಚಿಮ ಘಟ್ಟದ 57,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಮುಂದೆ ಈ ರೀತಿ ದುರಂತ ನಡೆಯದಂತೆ ಈಗಲೇ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನುವ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅದೇನೇ ಇರಲಿ, ಕೇರಳದಲ್ಲಿ ನಡೆದ ಆನೆಗಳ ಆಶ್ರಯದ ಕತೆ ಈಗ ಇಡೀ ಭಾರತವನ್ನೇ ಭಾವುಕ ಮಾಡಿರೋದಂತೂ ಸತ್ಯ. ಈ ಘಟನೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.